ಹೀಗೆ ಶಾಂಭವಿ ನದಿ ಮತ್ತು ದಣಿಗಳ ನಡುವೆ ಪ್ರತಿ ವರ್ಷ ಈ ರೀತಿಯಾದಂಥ ಒಂದು ಸಮರ ನಡೀತಲೇ ಇತ್ತು. ಆ, ಧಣಿಗಳು ಅವಕಾಶ ಸಿಕ್ಕಾಗ ನದಿ ಒಡಲಲ್ಲೇ ಬೆಳೆಗಳನ್ನು ಬೆಳೆಯುವಂಥದ್ದು. ತುಂಬಿ ಹರಿಯೋ ಸಮಯಕ್ಕೆ ಅಂದರೆ ಮಳೆಗಾಲದ ಸಮಯಕ್ಕೆ ಆ ನದಿ ತನ್ನ ಜಾಗವನ್ನು ಏನು ಆವರಿಸ್ಕೊಂಡಿರ್ತಾ ಇದ್ದ ದಣಿ ಅದನ್ನು ತನ್ನದು ಅನ್ನೋದನ್ನು ಮತ್ತೆ ಸಾಬೀತುಪಡಿಸ್ತಾ ಇತ್ತು. ಇದು ಪ್ರತಿ ವರ್ಷ ಶ್ರಾವಣ ಮಾಸದ ಅಂದರೆ ಮಳೆಗಾಲದ ಸಮಯಕ್ಕೆ ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂಥ ಒಂದು ಸಮರ ಆ ಇಬ್ಬರ ಮಧ್ಯದಲ್ಲಿ ನಡೀತಾ ಇತ್ತು ಅಂತಕ್ಕಂಥದ್ದು. ಹೀಗೆ ನಡೀತಾ ಇದ್ದಂತಹ ಒಂದು ಶ್ರಾವಣ ಮಾಸದ ಮುಂಜಾನೆ ಏನಾಯಿತು ಅಂತ ಹೇಳಿದ್ರೆ, ಆ ಮಗು ಅಲ್ಲಿ ಅಂದರೆ ಆ ಗುಡ್ಡ ಅನ್ನುವಂಥ ಚಿನ್ನಮ್ಮನ ಮಗ ಗುಡ್ಡ ಆ ತೋಟದ ಅಂಚಿನಲ್ಲಿ ಕೂತ್ಕೊಂಡು ಪಾಪ ಬೂದಿಯಿಂದ ಆ ಪಾತ್ರೆಗಳನ್ನು ಹೊಳೆಯೋ ಹಾಗೆ ತಿಕ್ಕಬೇಕಲ್ಲ ಪಾಪ, ಆ, ಪಾತ್ರೆ ತೊಳೆಯುವ ಕೆಲಸವನ್ನು ಮಾಡ್ತಾ ಇದ್ದ. ಆ ಉಜ್ಜಿದ ಪಾತ್ರೆಗಳನ್ನು ನೀರಿನಲ್ಲಿ ಜಾಲಾಡಿಸಿ ತೊಳೆಯೋದು ಹೀಗೆ ಮಾಡ್ತಾ ಇತ್ತು ಮಗು. ಆ ಹೊಳೆಯ ನೀರು ವಾರಗಟ್ಟಲೆ ಅಲ್ಲೇ ನಿಂತು ಧಣಿಗಳ ತೋಟದ ಅಂಚು ತುಳುವ ಹಲಸಿನ ಹಾಗೆ ಸ್ವಲ್ಪ ಮೆತ್ತಗಾಗಿತ್ತು. ಅಂದರೆ ತುಂಬ ದಿನಗಳಿಂದ ನೀರು ನಿಂತಿತ್ತಲ್ಲ ಅಲ್ಲಿ ಆ ನದಿಯ ನೀರು, ಸ್ವಲ್ಪ ಅದು ಮೆತ್ತವಾಗಿತ್ತು ಆ ಮಣ್ಣು. ಅಂದರೆ ಸ್ವಲ್ಪ ಪ್ರೆಷರ್ ಬಿದ್ದರೆ ಜಾರುವ ಹಾಗೆ, ಮಣ್ಣು ಕುಸಿಯುವ ಹಾಗೆ ಆಗಿತ್ತು. ಅದು ಆ ಮಗುವಿಗೆ ಅಂದಾಜಿಗೆ ಬರಲಿಲ್ಲ, ಅಥವಾ ಆ ಮಗುವಿನ ಮನಸ್ಸಿಗೆ ಅದು ಹೊಳಿಲಿಲ್ಲ ಏನಾಗ್ಬೋದು ಮುಂದೆ ಅಂತಕ್ಕಂಥದ್ದು. ಪಾಪ ಪಾತ್ರೆ ಉಜ್ಜೋದು, ನೀರಲ್ಲಿ ಜಾಲಾಡಿಸೋದು, ತೊಳೆಯೋದು ಮಾಡ್ತಾ ಇತ್ತು ಆ ಅಂಚಲ್ಲಿ ಕೂತ್ಕೊಂಡು, ಎಡ್ಜಲ್ಲಿ ಕೂತ್ಕೊಂಡು. ಆ ಪುಟ್ಟ ಮಗುಗೆ ಪಾಪ ಅದು ಹೇಗೆ ತಾನೇ ತಿಳಿಯುತ್ತೆ. ಹಾಗಾಗಿ ಹಿಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಳದಲ್ಲಿ ನಡೆದಂತಹ ಹರಿಕಥಾ ಕಾಲಕ್ಷೇಪದಲ್ಲಿ ಹರಿದಾಸರು ಹೇಳಿರ್ತಕ್ಕಂತಹ ಉಪಕಥೆಗಳನ್ನು ನೆನಪಿಸ್ಕೊಳ್ತಾ ನಗ್ತಾ ಪಾಪ ಆ ಮಗು ಪಾತ್ರೆ ಬೆಳಗ್ತಾ ಇತ್ತು, ತೊಳಿತಾ ಇತ್ತು. ಆ ಬಾಲಕನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದು ಅನ್ನುವ ಅಂದಾಜು ಕೂಡ ಇರಲಿಲ್ಲ, ಪರಿಜ್ಞಾನವೂ ಕೂಡ ಇರಲಿಲ್ಲ. ಕಾಲಡಿಯ ಮಣ್ಣು ಮೆಲುವಾಗಿ ಕುಸಿದು ಹೊಳೆಗೆ ಜಾರ್ಬಿಡ್ತು. ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ಧಣಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪಲೆಗಳೆಲ್ಲವೂ ಕೂಡ ನೀರ್ಪಾಲಾಗ್ಬಿಟ್ವು, ಆ ಮಗುವಿನ ಸಮೇತ. ಗುಡ್ಡ ಏನು ಪಾಪ ಹುಡುಗ ಸಾಮಾನ್ಯ ಬೋರ್ನೆ, ಏಕೆಂದರೆ ನದಿ ಪಾತ್ರದಲ್ಲಿ ಬೆಳೆಯುವಂತಹ ಮಕ್ಕಳಿಗೆ ಈಜೋದು ತುಂಬ ಕಷ್ಟದ ಕೆಲಸ ಏನು ಆಗಲಿಕ್ಕಿಲ್ಲ. ಹಾಗಾಗಿ ಈ ಮಗು ಪಾಪ ಹಾಗೋ ಹೀಗೋ ಏನೋ ಬಚಾವಾಗೋ ಪ್ರಯತ್ನವನ್ನು ಮಾಡ್ತು ಅಂತಕ್ಕಂಥದ್ದು. ಆತನ ಈಜಿಗೆ ಮೀನುಗಳೇ ನಾಚಬೇಕು. ಈಜಿ ಮೇಲೆ ಬಂದವ ನೇರ ಧಾವಿಸಿದ್ದು ಪಾಪ ಅಪ್ಪ ಕುದುಪನ ಹತ್ರ. ಅಪ್ಪ ಹಿಂಗಾಯಿತು ಅಂತ ಹೇಳಲಿಕ್ಕೆ ಬಂದಿದೆ, ಆದರೆ ಅವನು ಕೂತ ಜಾಗ ಕುಸಿದ ತಕ್ಷಣ ನೀರು ಪಾಲಾಗಿದ್ದ ಪಾತ್ರೆಗಳಲ್ಲಿ ಯಾವ್ಯಾವ ಪಾತ್ರೆಗಳಿತ್ತು ಅನ್ನೋದು ಅಂದಾಜಿಲ್ಲ ಆ ಮಗುವಿಗೆ. ತಕ್ಷಣ ಸದ್ಯ ಬಚಾವಾದೆ ಅನ್ನುವ ರೀತಿಯಲ್ಲಿ ಅದು ಓಡಿ ಅವರ ಅಪ್ಪನ ಹತ್ರ ಹೋಯಿತು. ಧಣಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವ ಕಾಯಕದಲ್ಲಿ ಮಗ್ನನಾಗಿದ್ದಂತಹ ಕುದುಪನಿಗೆ ಮಗನ ಮಾತು ಕೇಳಿ ಎದೆ ಬಡಿತ ನಿಂತೋಯ್ತು, ಸ್ತಬ್ಧಗೊಂಡ ಹಾಗಾಯಿತು. ಬಂದು ನೋಡ್ತಾನೆ, ಮುಸುರೆ ಪಾತ್ರೆಗಳೆಲ್ಲವೂ ಕೂಡ ಹೊಳೆ ಪಾಲಾಗಿದ್ದಾವೆ. ಹೇಳ್ತು ಮಗು, ಅಪ್ಪ ಹೀಗಾಯಿತು, ನಾನು ಬಚಾವಾಗಿ ಬಂದೆ, ಪಾತ್ರೆಗಳೆಲ್ಲ ನೀರು ಪಾಲಾಗಿದೆ, ನದಿ ಪಾಲಾಗಿದೆ ಅಂತ ಬಂದು ಹೇಳ್ದ. ಅದನ್ನ ಕೇಳಿದ ತಕ್ಷಣ ಇವನು ಎದೆ ಬಡಿತ ನಿಂತ ಹಾಗಾಯಿತು ಪಾಪ ಕುದುಪನಿಗೆ. ದನಿಗಳಿಗೇನಾದರೂ ಈ ಸುದ್ದಿ ತಲುಪಿದ್ರೆ ಅವರ ಸಿಟ್ಟಿನ ಭರಕ್ಕೆ ನಾವೆಲ್ಲ ಏನಾಗಬಹುದು, ಅಥವಾ ಇದೇ ಹೊಳೆಗೆ ನಮ್ಮನ್ನು ಕೂಡ ಮುಳುಗಿಸ್ಬಿಡ್ಬೋದು, ತಳ್ಳಿಬಿಡ್ಬೋದು ಆತ ಅನ್ನುವ ರೀತಿಯಲ್ಲಿ ಆತನಿಗೆ ಮೈಯೆಲ್ಲ ನಡಕ ಶುರುವಾಯಿತು ಪಾಪ. ಮಗು ಹೇಳಿದ ತಕ್ಷಣ ಪಾಪ ಆತನ ಜಂಗಾಬಲವೇ ಉಡುಗೋಯ್ತು. ತಕ್ಷಣ ಓಡಿ ಹೋಗಿ ಆ ಪಾತ್ರೆಗಳನ್ನು ಎತ್ಕೊಳ್ಳುವಂಥ ಪ್ರಯತ್ನ ಮಾಡೋದಕ್ಕಾಗಿ ಪಾಪ ಆತ ಏನು ಮಾಡ್ತಾ, ತನ್ನ ಮೈ ಮೇಲಿದ್ದಂತಹ ಬಟ್ಟೆ ಬರೆಗಳನ್ನೆಲ್ಲ ಕಿತ್ತೆಸೆದು ಆ ನದಿಗೆ ಧುಮುಕ್ದ. ನೆಲ ಕಚ್ಚಿರ್ತಕ್ಕಂಥ ಪಾತ್ರೆಗಳಿಗಾಗಿ ಜಾಲಾಡ್ತಾನೆ. ಆ ಮಣ್ಣು ಕುಸಿದಿತ್ತಲ್ಲ, ಆ ಮಣ್ಣಿನಡಿಯಲ್ಲಿ ಒಂದಷ್ಟು ಪಾತ್ರೆಗಳು ಸೇರ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಸಿಗುವಷ್ಟನ್ನು ಅವನ ಕೈಗೆ ಸಿಕ್ಕಂಥ ಪಾತ್ರೆಗಳನ್ನು ಪಾಪ ತರೋ ಪ್ರಯತ್ನವನ್ನು ಆತ ಮಾಡ್ದ. ಇನ್ನೆಷ್ಟು ಪಾತ್ರೆಗಳು ಸಿಗಬೇಕು ಕುದುಪನಿಗೆ ಅಂದಾಜಿರಲ್ಲ, ಏಕೆಂದರೆ ಮಗು ಪಾತ್ರೆ ಉಜ್ಜುತ್ತಾ ಇದ್ದಿದ್ದರಿಂದ ಎಷ್ಟು ಪಾತ್ರೆ ಇತ್ತು, ಯಾವ್ಯಾವ ಪಾತ್ರೆ ಇತ್ತು ಅನ್ನೋದು ಕುದುಪನಿಗೆ ಪಾಪ ಗೊತ್ತಿಲ್ಲ. ಮುಸುರೆ ಪಾತ್ರೆಗಳ ಒಡೆಯ ಮಗನನ್ನು ಕೇಳಿದ್ರೆ ಆತ ತೋರು ಬೆರಳನ್ನು ಬಾಯಿಯೊಳಗಿರಿಸ್ಕೊಂಡು ಮೌನ ಮುದ್ರೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದ.
ಹೇಗೂ ಚಡ್ಡಿ ಒದ್ದೆ ನೀರಾಗಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರ್ದು, ಅಪ್ಪನಲ್ಲಿ ಕೇಳೋದೋ ಬಿಡೋದೋ ಅನ್ನುವಂಥ ಆಲೋಚನೆಯಲ್ಲಿ ಗುಡ್ಡ ಇದ್ದ. ಆ ಮಗುವಿಗೆ ಗೊತ್ತಿಲ್ಲ ಏನಾಗ್ಬೋದು ಅನ್ನೋದು, ಚಿಕ್ಕ ಮಗು. ಹಾಗಾಗಿ ಆತ ಕೇಳ್ದ, ಇನ್ನೆಷ್ಟು ಪಾತ್ರೆಗಳಿದ್ವೋ ನೀರಲ್ಲಿ ಬಿದ್ದಿರೋದು ಅಂತ ಕೇಳುವಾಗ ಅವನಿಗೆ ಗೊತ್ತಿಲ್ಲ ಎಷ್ಟಿತ್ತು ಅಂತ. ಒಟ್ಟು ತೊಳಿತಾ ಇದ್ದ ತಲೆ ಬಗ್ಗಿಸ್ಕೊಂಡು. ಅವ್ನಿಗೆ ಯಾವುದೋ ಹರಿಕತೆ ನೆನಪಾಯಿತು, ನಗ್ದ ತಲೆ ಹರಟೆ ಮಾಡಿಕೊಂಡು ನೀರಲ್ಲಿ ಆಟ ಆಡಿಕೊಂಡು ಪಾತ್ರೆ ತೊಳಿತಾ ಇದ್ದ. ಮಣ್ಣು ಸಡನ್ನಾಗಿ ಕುಸಿದ್ಬಿಡ್ತು, ಪಾತ್ರೆಗಳೆಲ್ಲ ನೀರು ನದಿ ಪಾಲಾಯಿತು. ಸಿಕ್ಕಷ್ಟನ್ನ ಪಾಪ ಎತ್ಕೊಟ್ಟ, ಇನ್ನೆಷ್ಟು ಅನ್ನೋದನ್ನ ಹೇಳೋ ಅಂದಾಜಿಲ್ಲ. ಅವನಿಗೇನು ಯೋಚನೆ ಇದೆ, ಹೇಗೂ ಈಜು ಬರುತ್ತೆ, ಇನ್ನೊಂದು ರೌಂಡ್ ಅಪ್ಪನ ಜೊತೆಲಿ ಇಳಿದು ಈಜು ಬಿಡೋಣ, ಅಪ್ಪನ ಕೇಳಲ್ಲ ಬೇಡವಾ ಅಂತ. ದೊಡ್ಡವ್ರ ಸಂಕಟ ಮಕ್ಕಳಿಗೆ ಗೊತ್ತಿಲ್ಲ ಪಾಪ. ಏಯ್ 3 ಕಾಸಿನ ಹಡಬೆ, ಇಷ್ಟೇನಾ ಪಾತ್ರೆ, ಇನ್ಯಾವುದಾದ್ರೂ ಮುಳುಗಿದ್ಯನಾ ಅಂತ ಪಾಪ ಅಪ್ಪ ಕೇಳ್ದ. ಯಾಕೆ ಮಗನನ್ನು ಬೈತಾ ಇದ್ದಾನೆ ಅಂದರೆ, ಮುಂದೆ ದಣಿಗಳನ್ನು ಎದುರಿಸಬೇಕಲ್ಲ ಅವರು. ಆ ಸಿಟ್ಟನ್ನು ತಂದು ಪಾಪ ಏನು ಆಗದೇ ಇರಲಿ ಅಂತ ಆತಂಕ ಪಾಪ ತಂದೆಗೆ. ಅವನ ಪ್ರಶ್ನೆಗೆ ಮಗ ಯೋಚನೆಯೇ ಕೋಟೆಯಿಂದ ಹೊರಬಂದ್ಬಿಟ್ಟ. ಅಪ್ಪನ ಜೊತೆ ಇನ್ನೊಂದು ರೌಂಡ್ ಈಜ್ಬೋದು ಅಂತ ಕನಸು ಕಾಣ್ತಾ ಇದ್ದವನಿಗೆ ಅಪ್ಪ ಬೈದ ತಕ್ಷಣವೇ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಅವನಿಗೆ. ತಕ್ಷಣ ವಾಸ್ತವಕ್ಕೆ ಬಂತು ಆ ಮಗು. ಹ್ಞೂ ಮಗ ಗುಡ್ಡನಿಗೆ ಇನ್ಯಾವ ಪಾತ್ರೆಗಳು ನೆನಪಿಗೆ ಬರಲಿಲ್ಲ, ಬರ್ತಾನೆ ಇಲ್ಲ ಪಾಪ. ಮಾಮೂಲಾಗಿ ದಿನವೂ ಇರುವಂತಹ 2 ಕಂಚಿನ ಕೊಳಗ, 2 ಹಿತ್ತಾಳೆ ಗಿಂಡಿ, 10 ಹಿತ್ತಾಳೆ ಲೋಟ, 2 ಚೊಂಬು, 6 ಮರದ ಸೌಟು, 2 ಹಿತ್ತಾಳೆ ಸೌಟು, 10 ಕಂಚಿನ ಬಟ್ಟಲು, 8 ಹಿತ್ತಾಳೆ ತಟ್ಟೆ, 1 ಬಾಣಲೆ, ಇವೆಲ್ಲವೂ ಇವೆ. ಮತ್ಯಾವುದೂ ಕಾಣಿಸ್ತಿಲ್ಲ. ಮಗ ಗುಡ್ಡನಿಗೂ ಕೂಡ ತಿಳಿತಾ ಇಲ್ಲ ಇನ್ಯಾವುದಾದ್ರು ತಪ್ಪೋಗಿದೆಯಾ ಅಥವಾ ಇಷ್ಟ ಇದ್ವ ಪಾತ್ರೆಗಳು ಅಂತ. ಅವನಿಗೂ ಕೂಡ ಅಂದಾಜಿಲ್ಲ. ಅಪ್ಪನಿಗೂ ಅಷ್ಟೇ. ಅಪ್ಪ ಮಗನನ್ನು ಅದೆಷ್ಟು ಕಾಡಿದ್ರು ಬೇಡಿದ್ರು ಕೂಡ ಆ ಹುಡುಗ ಗುಡ್ಡನಿಗೆ ಉತ್ತರಿಸೋದಕ್ಕೆ ಕಿವಿ ಬಾಯಿ ಏನು ತೋಚ್ತಾ ಇಲ್ಲ. ಇನ್ನು ಇದ್ವಾ ಇಲ್ವಾ, ಚಿಕ್ಕ ಮಕ್ಕಳಿಗೆ ಹೆಂಗೆ ಗೊತ್ತಿರತ್ತೆ ಪಾಪ. ಧಣಿಯವರ ಒಡತಿ ದಿನವೂ ಹೊರಗೆ ಸುರಿಯುವ ಮುಸುರೆ ಪಾತ್ರೆಗಳನ್ನು ಹೊತ್ತು ತಂದು ಅದನ್ನು ಉಜ್ಜಿಸುವುದಷ್ಟೇ ಆತನ ಕೆಲಸ. ಎಷ್ಟು ಪಾತ್ರೆ, ಯಾವುದೇನು, ಎತ್ತ, ಯಾಕಿಷ್ಟು ಅಂತ ಹೇಳಿ ವಿಚಾರಿಸಿದ್ರೆ ಧಣಿ ಪತ್ನಿಗೆ ಮಜ್ಜಿಗೆ ಕಡೆಯುವ ಕಡಗೋಲಲ್ಲೇ ತಲೆ ಸೀಳಿಬಿಟ್ಟಾರು. ನೋಡಿ, ಭಯ ಇದೆ ಅಲ್ಲ. ಹಾಗಾಗಿ ಅಪ್ಪನ ಕಾಡುವಿಕೆಗೆ ಕೊನೆಗೂ ಯೋಚಿಸಿ ಯೋಚಿಸಿ ಹಣ್ಣಾದ ಆ ಗುಡ್ಡನಿಗೆ ಥಟ್ಟನೆ ನೆನಪಿಗೆ ಬಂದಿದ್ದು ಆ ಬೆಳ್ಳಿ ಲೋಟ. ಅಂತೂ ಇಂತೂ ಒಂದು ಬೆಳ್ಳಿ ಲೋಟ ನೆನಪಿಗೆ ಬಂತು ಆ ಮಗುಗೆ. ಮುಂಜಾನೆ ರೇಜಿಗೆ ಹಿಡಿಸುವಷ್ಟು ಬಾರಿ ಧಣಿಪತ್ನಿಯವರು, ಈ ಬೆಳ್ಳಿ ಲೋಟ ಜಾಗ್ರತೆ ಮಾರಾಯ, ನನ್ನ ಮದುವೆಯಲ್ಲಿ ನನ್ನಪ್ಪ ಕೊಟ್ಟಿದ್ದು, ಅಪ್ಪಯ್ಯ ಕುಡ್ಲದ ರಥಬೀದಿಯಲ್ಲಿರುವ ನರಸಿಂಹಾಚಾರಿಯಲ್ಲಿ ಮಾಡಿಸಿದ್ದು, ಅದರ ಮೈ ಮೇಲಿರುವಂಥ ಹೂವಳ್ಳಿಯನ್ನು ಆ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡ್ತಾನೆ ಅಂತ ಹೇಳಿಯೇ ಮುಸುರೆ ಪಾತ್ರೆ ಜೊತೆಗೆ ಅದನ್ನು ಸೇರಿಸಿ ಇಟ್ಟದ್ದನ್ನು ಗುಡ್ಡ ಇದೀಗ ನೆನಪಿಸ್ಕೊಂಡ. ಅಪ್ಪ ಸಿಕ್ಕಾಪಟ್ಟೆ ಬೈಯೋದಕ್ಕೆ ಶುರು ಮಾಡ್ದ. ಯಾವುದಾನೋ ಬಿಟ್ಟಿದೆಯೇನೋ, ಮರ್ತಿದೆಯೇನೋ, ಇಷ್ಟೇನಾ, ಇನ್ನೇನಾದರೂ ಇತ್ತಾ? ಏಕೆಂದರೆ ಧಣಿಗಳು ಮತ್ತು ಧಣಿಗಳ ಹೆಂಡತಿಯ ಕೋಪ ಗೊತ್ತಿತ್ತು ಪಾಪ ಆತನಿಗೆ. ಚಿನ್ನಮ್ಮನಿಗೂ ಗೊತ್ತಿತ್ತು, ಕುದುಪನಿಗೂ ಗೊತ್ತಿತ್ತು. ಆದರೆ ಎಳೆಯ ಮಗುವಿಗೆ ಗೊತ್ತಿರಲಿಲ್ಲ ಅದು. ಇನ್ನೇನಾದರೂ ಅನಾಹುತ ಆಗೋದಕ್ಕಿಂತ ಮುಂಚೆ ನಾವು ಅವರು ಕೊಟ್ಟ ಪಾತ್ರೆಗಳನ್ನು ಯಥಾವತ್ತಾಗಿ ಇಡುವ ಪ್ರಯತ್ನ ಮಾಡಬೇಕು ಅನ್ನೋದೊಂದೇ ಆತನ ತಲೆಯಲ್ಲಿದ್ದದ್ದು. ಹಾಗಾಗಿ ಕಾಡಿ ಬೇಡಿ ಪೀಡಿಸಿ ಏನೋ ಮಾಡಿ ಬಾಯಿ ಬಿಡಿಸೋಷ್ಟು ಹೊತ್ತಿಗೆ ಆ ಮಗು, ಹ್ಞೂ ಅಪ್ಪ, ಒಂದು ಬೆಳ್ಳಿ ಲೋಟ ಇತ್ತು ಅಂತ. ಅದು ಯಾಕೆ ನೆನಪಾಯಿತು ಅಂದರೆ, ಆ ಧಣಿಯ ಹೆಂಡತಿ ಇದ್ಲಲ್ಲ, ಆ ತಾಯಿಗೆ ಆ ತವ್ರ ಮನೆಯವರು ಕೊಟ್ಟಿದ್ದಂತಹ ಒಂದು ಬಳುವಳಿ, ಅದು ಗಿಫ್ಟ್ ಆಗಿತ್ತು. ಅದನ್ನು ಏನು ಅದರ ಮೈಮಾಟ, ಅದರ ಡಿಸೈನು, ಬೆಳ್ಳಿನಲ್ಲಿ ಬೇರೆ ಮಾಡಿದ್ದು, ಮತ್ತು ಆ ನರಸಿಂಹಾಚಾರ್ಯ ಅಂತ ಫೇಮಸ್ ಆಗಿರ್ತಕ್ಕಂಥ ಪ್ರಸಿದ್ಧ ಆಚಾರಿ ಮಾಡಿಕೊಟ್ಟಿರ್ತಕ್ಕಂಥ ಲೋಟ ಅದು. ಅದೇ ಲೋಟದಲ್ಲಿ ಪ್ರತಿನಿತ್ಯ ಗಂಡನಿಗೆ ಹಾಲು ಕೊಡ್ತಾ ಇದ್ಲು ಅವಳು. ಹಾಗಾಗಿ ಅದನ್ನು ಪದೇ ಪದೇ ತಿವ್ದು ಆ ಮಗುಗೆ ಹೇಳಿದ್ಲು, ಹುಷಾರು ಕಣೋ, ನನ್ನ ತವ್ರ ಮನೆದಿದ್ದು, ಕಳೆದ್ಬಿಟ್ಟಿಯ, ಜೋಪಾನ ಅಂತ ಹೇಳಿ ಕಳಿಸಿದ್ದಿಂದ ಆ ಒಂದು ಲೋಟ ಪಾಪ ಆ ಮಗುವಿಗೆ ನೆನಪಿಗೆ ಬಂದು ತಟ್ ಅಂತ ಹೇಳ್ಬಿಡ್ತಾನೆ ಅಪ್ಪನ ಹತ್ರ. ಆದ್ರೇನು, ಆತ ನೆನಪಿಸಿಕೊಂಡಿದ್ದೇ ಬಂತು. ಕುದುಪ ಪಾಪ ಎಷ್ಟು ಬಾರಿ ಹೊಳೆಯೊಳಗೆ ಮುಳುಗಿ ಮೇಲೆದ್ರೂ ಕೂಡ ಬೆಳ್ಳಿ ಲೋಟವನ್ನು ನದಿ ಬಿಟ್ಕೊಡ್ಲಿಲ್ಲ. ಅಂದರೆ ಸಿಗಲಿಲ್ಲ ಪಾಪ, ಅದು ಹುದುಗೋಗಿತ್ತು ಮಣ್ಣಲ್ಲಿ. ಹಾಳಾದ ಅದೇ ಸೇರ್ಕೊಂಡ್ಬಿಡ್ಬೇಕಾ ನದಿಲಿ? ನೋಡಿ ಹೇಗಾಗುತ್ತೆ ಮುಂದಕ್ಕೆ ಅಂತ. ಅಂತೂ ಬೆಳ್ಳಿ ಲೋಟ ಹೊಳೆಯ ಒಡಲಿಂದ ಹೊರಗೆ ಬರಲೇ ಇಲ್ಲ. ಅಪ್ಪ ಮಗ ಇಬ್ಬರು ಆಗ ತಾನೇ ಅಲ್ಲಿಗೆ ಬಂದ ಚಿನ್ನಮ್ಮನ ಜೊತೆ ಸೇರಿಕೊಂಡು ಸಾಕಷ್ಟು ಕಣ್ಣೀರನ್ನು ಹೊಳೆಯ ನೀರಿಗೆ ಸೇರಿಸಿದ್ರು ಕೂಡ
ಹೊಳೆಯಿಂದ ಬಂದ ಉತ್ತರ ಒಂದೇ, ಬೆಳ್ಳಿ ಲೋಟ ಇಲ್ಲ ಅನ್ನುವುದೇ. ನದಿ ಹೇಳಲಿಲ್ಲ, ಬಟ್ ಅವರು ಹುಡುಕಾಡಿ ಹುಡುಕಾಡಿ ಸುಸ್ತಾದರೂ ಕೂಡ ನದಿ ತನ್ನ ಒಡಲಲ್ಲಿದ್ದಂತಹ ಬೆಳ್ಳಿ ಲೋಟವನ್ನು ಎತ್ತಿ ಕೊಡಲಿಲ್ಲ ಆತನಿಗೆ ಅಂತ, ಸಹಕರಿಸಲಿಲ್ಲ ನದಿ ಅಂತ. ಆದರೆ ಅದು ಹಂಗೆ ಮಾಡಲಿಲ್ಲ, ಬಟ್ ಅದು ಇವರು ಟೈಮ್ ಚೆನ್ನಾಗಿರಲಿಲ್ಲ ಅನ್ಸುತ್ತೆ, ಬಹುಶಃ ಪಾಪ ಅದು ಸಿಗದೆ ಹೋಯಿತು. ಇಲ್ಲಿ ಯಾರ್ದೂ ತಪ್ಪಿಲ್ಲ. ಮಣ್ಣು ಹಸಿ ಇದ್ದದ್ರಿಂದ ಅದು ಕಚ್ಕೊಂಡ್ಬಿಟ್ಟಿದೆ ಆ ನದಿ. ಇದರಲ್ಲಿ ಕೆಸರು ಗದ್ದೆ ಅಲ್ಲ, ಆ ತೋಟದ ಮಣ್ಣಿನಲ್ಲಿ ನೀರು ಹರಿದು ಬಂದಿದೆ, ಆ ತುದಿನಲ್ಲಿ ಕೂತ್ಕೊಂಡು ಬಿಡುವಾಗ ಪಾಪ ಅದು ಜಾರುತ್ತೆ, ಬೆಳ್ಳಿ ಲೋಟ ಆ ಮಣ್ಣೊಳಗಡೆ ಹುದುಗೋಗಿದೆ. ಇವನು ಎಷ್ಟು ಮುಳುಗಿ ಎದ್ರೂ ಕೂಡ ಅದು ಸಿಗಲಿಲ್ಲ. ಇಡೀ ದಿನ ಪಾಪ ಅವರು ಹುಡುಕ್ತಾ ಕಣ್ಣೀರನ್ನು ಸುರಿಸಿದ್ರು ಕೂಡ ಆ ಕಣ್ಣೀರನ್ನು ನದಿ ತನ್ನ ಒಡಲಿಗೆ ಸೇರಿಸ್ಕೊಳ್ತೇ ಹೊರತು, ಅಳಬೇಡಿ ನಿಮ್ಮ ತಗೋ ಇದು ಬೆಳ್ಳಿ ಲೋಟ ಅಂಥೇಳಿ ಪಾಪ ಅದಕ್ಕೆ ಎತ್ತಿ ಕೊಡೋ ಪ್ರಯತ್ನವನ್ನು ನದಿ ಮಾಡಲೇ ಇಲ್ಲ.